हम तुम्हारे साथ हैं, आगे बढ़ो, हम तुम्हारे साथ हैं। कांग्रेस पक्षಕ್ಕೆ ಅಣ್ಣಜಿ ಎಕಡಿ कांग्रेस पार्टी जिंदाबाद, कांग्रेस पार्टी जिंदाबाद। राहुल गांधी सब ಜಿಲ್ಲಾ ಕಾಂಗ್ರೆಸ್ ಬೀದರ್ ವತಿಯಿಂದ ಈ ಒಂದು ಕ್ಯಾಂಡಲ್ ಮಾರ್ಚ್ ಪ್ರೊಟೆಸ್ಟ್ ಹಮ್ಮಿಕೊಳ್ಳುವ ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಬೀದರ್ ಜಿಲ್ಲಾ ಕಾಂಗ್ರೆಸ್ಸಿನ ಪದಾಧಿಕಾರಿಗಳು, ಬ್ಲಾಕ್ ಅಧ್ಯಕ್ಷರುಗಳು, ಮುಂಚೂಣಿ ಘಟಕದ ಅಧ್ಯಕ್ಷರುಗಳು, ಇಲ್ಲಿ ಬಂದಂಥ ಎಲ್ಲ ನಮ್ಮ ಕಾರ್ಯಕರ್ತರ ಮಿತ್ರರೇ, ತಮಗೆಲ್ಲ ಗೊತ್ತಿದ್ದ ಹಾಗೆ ಇತ್ತೀಚಿನ ದಿನಗಳಲ್ಲಿ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಒಂದು ಇದು ಹಿನ್ನೆಲೆಯಲ್ಲಿ ಡೆಲ್ಲಿನಲ್ಲಿ ನಡೆದಂತಹ ಈ ಒಂದು ವಿದ್ಯಾರ್ಥಿಗಳ ಪ್ರೊಟೆಸ್ಟು, ಆ ಪ್ರೊಟೆಸ್ಟ್ನಲ್ಲಿ ಸುಮಾರು 20 ಜನ ವಿದ್ಯಾರ್ಥಿಗಳೇನದಂದ್ರೆ ತಮ್ಮನ್ನು ತಾವು ಏನದಾದ್ರೆ ಬಲಿದಾನ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಕೇಂದ್ರ ಸರ್ಕಾರದಲ್ಲಿದ್ದಂತಹ ಬಿಜೆಪಿ ಸರ್ಕಾರ ಕಣ್ಣು ತೆರಲಿಕ್ಕೆ ತಯಾರಿಲ್ಲ. ಇದರ ಮೇಲೆ ಈಸಿಯಾಗಿ ಬೇಗನೆ ಆಕ್ಷನ್ ತಗೊಳ್ಳಿಕ್ಕೆ ತಯಾರಿಲ್ಲ. ನಮ್ಮ ಪಕ್ಷದ ಮುಖಂಡರು ಶ್ರೀ ರಾಹುಲ್ ಗಾಂಧೀಜಿಯವರು ಈ ಇದ್ರ ಬಗ್ಗೆ ಪ್ರೊಟೆಸ್ಟ್ನಲ್ಲಿ ಮುಂದಾಗಿ ಅವರ ಮುಂದಾಳತ್ವದಲ್ಲಿ ಶ್ರೀಮತಿ ಪ್ರಿಯಾಂಕಾ ಗಾಂಧೀಜಿಯವರ ಒಂದು ಮುಂದಾಳತ್ವದಲ್ಲಿ ಈ ಪ್ರೊಟೆಸ್ಟಿಗೆ ಏನಾದರೂ ಒಂದು ಮೆರುಗು ಕೊಟ್ಟಂತಾಗಿ ಇವರು ಮಾಡಿದಂಥ ಈ ಪ್ರೊಟೆಸ್ಟಿಗೆ ಅವರು ಹೆದರ್ಕೊಂಡು ಇವತ್ತಿನ ದಿವಸ ಏನದ ಅಂದ್ರೆ ಆ ಒಂದು ಧರ್ಮೇಂದ್ರ ಪ್ರಧಾನ್ ಅವ್ರದ್ದು ಏನದ ರೆಸಿಗ್ನೇಷನ್ ಏನದ ಇವತ್ತು ಮಧ್ಯಾಹ್ನದ ಸಮಯದಲ್ಲಿ ಏನದ ಅಂದ್ರೆ ತಗೊಂಡಿದ್ದಾರೆ ಅಂತ ಈಗ ತಾನೇ ಸಾಯಂಕಾಲ ನಮಗೆಲ್ಲ ಗೊತ್ತಾಗಿದೆ. ಆದರೂ ಕೂಡ ಇಷ್ಟಕ್ಕೆ ನಾವು ಸಮಾಧಾನ ಆಗಿಲ್ಲ. ನಾವೇನು ಹೇಳೋದು, ಹುಡುಗರ ಮೇಲೆ ಆದಂತಹ ಈ ಏನು ಕೇಸ್ಗಳು ಮಾಡಿದ್ದಾರೆ ಅವೆಲ್ಲ ಕೇಸ್ಗಳು ಏನದಂದ್ರೆ ಹಿಂಪಡೆಯಬೇಕು. ಇದು ಆಮೇಲೆ ವಿದ್ಯಾರ್ಥಿಗಳು ಇದರಲ್ಲಿ ಏನೇನು ತಮ್ಮ ಪ್ರಾಣ ಹಾನಿ ಮಾಡಿಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ಪರಿಹಾರಧನ ಫಸ್ಟ್ ಒಳ್ಳೆ ಇದರಿಂದ ಏನಾದ್ರೆ ಇಮಿಡಿಯೇಟ್ ಆಗಿ ಅವರಿಗೆ ಒದಗಿಸಬೇಕು. ಆಮೇಲೆ ಇನ್ನೊಂದು ಸಲ ಇಂತಹ ಇದು ಏನದಂದ್ರೆ ಮರು ಕಳಿಸಲಾರದಂಗ ಅವ್ರೇನದ ತಾವು ನೋಡ್ಕೊಳ್ಬೇಕು. ಮೂರನೇದು, ಈ ಸಂದರ್ಭದಲ್ಲಿ ಯಾರ್ಯಾರು ನಮ್ಮನ್ನು ಅಗಲಿ ಹೋಗಿದ್ದಾರೆ ಅವರವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಇವತ್ತಿನ ದಿವಸ ಈ ಕ್ಯಾಂಡಲ್ ಮಾರ್ಚ್ ಮುಖಾಂತರ ಅವರಿಗೇನದಂದ್ರೆ ನಾವು ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ಅವರಿಗೇನದಂದ್ರೆ ಶ್ರದ್ಧಾಂಜಲಿ ಅನ್ನೋದಾದ್ರೆ ಅರ್ಪಿಸ್ತಾ ಇದ್ದೇವೆ. ತಾವೆಲ್ಲರೂ ಈ ಒಂದು ಸಂದರ್ಭದಲ್ಲಿ ಬಂದು ಈ ಇದಕ್ಕೇನಂದ್ರೆ ಸಕ್ಸಸ್ಫುಲ್ ಮಾಡಿ ತಾವೆಲ್ಲರೂ ಕೂಡ ಈ ಮೌನ ಯಾತ್ರೆಯಲ್ಲಿ ಏನದಂದ್ರೆ 2 ನಿಮಿಷ ಮೌನ ಮಾಡಿ ಅನ್ನೋದಾದ್ರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ನೀವೆಲ್ಲರೂ ಕೋರಿ ಈ ಪ್ರೊಟೆಸ್ಟ್ ಇಲ್ಲಿಗೆ ಏನಾದ್ರೆ ಮುಗಿಸೋಣ ಅಂತ ತಮ್ಮಲ್ಲಿ ನಾನು ಕಳಕಳಿ ವಿನಂತಿ ಮಾಡ್ತೀನಿ. ಇವಾಗ 2 ನಿಮಿಷ ವಿದ್ಯಾರ್ಥಿಗಳ ನಮ್ಮನ್ನು ಅಗಲಿ ಹೋಗಿದಂಥ ವಿದ್ಯಾರ್ಥಿಗಳ ಸಲುವಾಗಿ ನಮಸ್ಕಾರ, ನಾನು ಪ್ರದೀಪ್ ಕುಮಾರ್, ಬೀದರ್ ಜಿಲ್ಲೆಯ ಮೈನಾರಿಟಿಯ ಜಿಲ್ಲಾ ಸೆಕ್ರೆಟರಿ ಆಗಿದ್ದೇನೆ. ಈ ದಿವಸ ನಾವು ಇಲ್ಲಿ ಬಂದು ಸೇರುವಂಥದ್ದು ಡೆಲ್ಲಿಯಲ್ಲಿ ನಡೆಯುವಂಥ ಪ್ರೊಟೆಕ್ಷನ್ ಸಲುವಾಗಿ. ಅವರು ನೀಟ್ ಪೇಪರ್ ಲೀಕ್ ಆಗಿದ್ದ ಕಾರಣ ಸುಮಾರು 20 ಜನ ವಿದ್ಯಾರ್ಥಿಗಳು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಅದಕ್ಕಾಗಿ ನಾವು ಅವರಿಗಾಗಿ ಕ್ಯಾಂಡಲ್ ಮಾರ್ಚನ್ನು ಮಾಡಿದ್ದೇವೆ. ಮತ್ತು ಆ ಪ್ರತಿಭಟನೆಯಲ್ಲಿ ನಮ್ಮ ಅನೇಕ ವಿದ್ಯಾರ್ಥಿಗಳಿಗೆ ಬಿಜೆಪಿ ಸರ್ಕಾರದಿಂದ ಅನೇಕ ಲಾಠಿ ಚಾರ್ಜ್ಗಳನ್ನು ಮಾಡಲಾಗಿತ್ತು. ಮತ್ತು ಈ ದಿವಸ ಸಂತೋಷದ ದಿವಸ ಎಜುಕೇಷನ್ ಮಿನಿಸ್ಟರ್ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಮತ್ತು ನಮ್ಮ ಎಲ್ಲ ವಿದ್ಯಾರ್ಥಿಗಳ ಮೇಲಿರುವಂಥ ಎಲ್ಲ ಕೇಸ್ಗಳನ್ನು ಕೂಡ ಅವರು
ಒಂದು ವಾಪಸ್ ತೆಗೆದುಕೊಳ್ಳುತ್ತಾರೆ ಎಂದು ಮನವಿ ಮಾಡಿದ್ದಾರೆ. ಒಂದು ವಿದ್ಯಾರ್ಥಿಗಳ ಮೂಲಕವಾಗಿ ನಡೆದಂಥ ಪ್ರತಿಭಟನೆಯಲ್ಲಿ ಈ ಒಂದು ದಿವಸ ನಾವು ಜಯ ಹೊಂದಿದ್ದೇವೆ. ಅದಕ್ಕಾಗಿ ಒಂದು ಪ್ರತಿಭಟನೆ ಮಾಡಿದ್ದೇವೆ. ತಮ್ಮ ಹೆಸರು ಪ್ರದೀಪ್ ಕುಮಾರ್, ಬೀದರ್ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಮೈನಾರಿಟಿ ಜನರಲ್ ಸೆಕ್ರೆಟರಿ ಆಗಿದ್ದೇನೆ. जो ये स्टूडेंट के साथ हुआ है, जो मारपीट हुई है, जिसमें स्टूडेंट मर चुके हैं, उनके लिए सेंट्रल गवर्नमेंट अच्छा से अच्छा एक फैसला करे। और ये जो हुआ है बहुत ही गलत हुआ है, नहीं होना था। हमारे राहुल गांधी जी को जो तकलीफ़ हमारी कांग्रेस पार्टी ने तकलीफ़ दी है, और जो सदन में बैठ के जो चर्चा होने के बाद में ये उन्होंने रिजोल्यूशन करे हैं, 45 डेज़ के बाद में करे हैं वो लोग। हालांकि अब तक सो गए थे, क्या वो लोग नहीं सोए थे ना। एजुकेशन मिनिस्टर जो है उन्होंने बहुत ही गलत डिसीजन लिया है। लीक पेपर, बच्चों की ज़िंदगी ख़राब हो चुकी है। वो बच्चे फिर नेक्स्ट अब क्या करना है? ठीक है, आपने रेजोल्यूशन तो कर दिया है, हम ये मानते हैं, लेकिन आप अब इसके बाद में क्या, उन बच्चों का फ्यूचर क्या है? नेक्स्ट क्या, जो ऑलरेडी जो बच्चे दे चुके हैं, क्या वो उनको आप पास कर देंगे वैसे कंटिन्यू करके उसको, या फिर से एक बार आप उनको एग्ज़ाम देने के लिए बोलेंगे आप उसको? बहुत ही घटिया चीज़ है। बीजेपी सरकार जब भी आती है लोगों को परेशान करती है, बस और कुछ नहीं करती। मैं अपनी बात के लिए ख़त्म करता हूँ। मैं मोहम्मद जिला कांग्रेस कमेटी। थैंक यू। 2 मिनट बात कर रहे हैं। ನೋಡ್ರಿ, ಇದು ಸರ್ಕಾರ ಪೇಪರ್ ಲೀಕ್ ಮಾಡಿ ಲಾಖೋ ವಿದ್ಯಾರ್ಥಿಗಳದು ಭಾಳ ಹಾಳು ಮಾಡ್ಯದ. ಇವು ಯಾರು ಪೇಪರ್ ಲೀಕ್ ಮಾಡ್ಯಾರ ಅವ್ರಿಗೆ ಫಾಸಿ ಸದಾ ಕೊಡಬೇಕಂತೇಳಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಾವು ವಿನಂತಿ ಮಾಡ್ತೇವೆ. ಮತ್ತು ಅವ್ರಿಗೆ ಕಡಿ ಸದಾ ಫಾಸಿ ಸದನೇ ಕೊಡಬೇಕು. ಮತ್ತು ಯಾರು ವಿದ್ಯಾರ್ಥಿಗಳು ಸತ್ತು ಹೋಗ್ಯಾರ ಅಂಥವ್ರಿಗೆ ಏನಾದ್ರು ಪರಿಹಾರ ಚಂದದಿದ್ರಾಗ ಪರಿಹಾರ ಕೊಡಬೇಕು. ಮತ್ತು ಅವ್ರ ಮನ್ಯಾಗ ಯಾರ ವಯಸ್ಸಿಗಿದ್ದವ್ರಿಗೆ ಅವ್ರಿಗೆ ಬದುಕಿ ತಾಯಿ ತಂದೆ ಬದುಕಿದ ಅವ್ರಿಗೊಂದು ನೌಕರಿ ಕೊಡಬೇಕು. ಗೌರ್ಮೆಂಟ್ಗೆ ಅದು ವಿನಂತಿ, ಸೆಂಟ್ರಲ್ ಗೌರ್ಮೆಂಟ್. ಮತ್ತು ಮುಂದೆ ಸ್ಟೂಡೆಂಟ್ಗಳಿಗೆ ನಮ್ಗೆ ತಕ್ಲೀಫ್ ಆಗಬಾರ್ದು. ಇದು ಟೇಲರ್ ಅದ, ಪಿಕ್ಚರ್ ಏನೋ ಬಾಕಿ ಅದ. ನನ್ನ ಹೆಸರು ಶಿವರಾಜ್ ಪಾಟೀಲ್, ಯುವ ಮುಖಂಡ. ಇಂದು ಭಾರತ ದೇಶದಲ್ಲಿ ಒಂದು ಶಬ್ದ ನೆನೆಸ್ಕೊಳ್ಬೇಕು. ಸ್ವಾಮಿ ವಿವೇಕಾನಂದರು ತರುಣ ಶಕ್ತಿ ದೇಶದ ಶಕ್ತಿ ಅಂತ ಹೇಳಿರ್ತಕ್ಕಂಥದ್ದು. ರಾಹುಲ್ ಗಾಂಧೀಜಿಯವರು ತರುಣರಾಗಿರ್ತಕ್ಕಂಥವರು. ಈ ತರುಣ ಬಳಗ ಎಕ್ಸಾಮ್ ಬರೆಯೋದ್ರಲ್ಲಿ ತಪ್ಪು ಮಾಡಿ ಕೇಂದ್ರ ಸರ್ಕಾರ ಲೂಟಿ ಹೊಡೆದು ಸುಮಾರು 20 ಮಕ್ಕಳ ಕೊಲೆಗೆ ಕಾರಣ ಆಗ್ತಾರ. ಈ ಮಾನವೀಯತೆ ಇಲ್ಲ. ಇದನ್ನು ಪ್ರತಿಭಟಿಸಿ ಭಾಳ ದಿವಸ ಜಂತರ್ ಮಂತರ್ ನಾವು ದಿಲ್ಲಿ ಒಳಗಿತ್ತು, CM ಹಿಡ್ಕೊಂಡು ಎಲ್ಲರೂ ಹೋಗಿ ನೆಲ ಮೇಲೆ ಕೂತಿದ್ರು. ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರಧಾನರಿಗೆ, ಧರ್ಮೇಂದ್ರ ಪ್ರಧಾನರಿಗೆ ರಾಜೀನಾಮೆ ಮೊದಲು ಕೊಡಬೇಕು ಅಂತ ಮಕ್ಕಳು ಕೇಳ್ತಾ ಇದ್ರು. ಇಷ್ಟು 20 ಜನ ಸತ್ತಿನ ಮೇಲೆ ರಾಜೀನಾಮೆ ಕೊಡ್ಲಿಕ್ಕೆ ಹೇಳ್ತೀರಿ. ಏನು ಸರ್ಕಾರಕ್ಕೆ ಮಾನ ಮರ್ಯಾದೆ? BJP ಸರ್ಕಾರ, ಕೇಂದ್ರ ಸರ್ಕಾರಕ್ಕೆ ನವ ತರುಣರಿಗೆ ಕೊಲೆ ಮಾಡ್ತೀರಾ? ಕೊಲೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಾವು ಬಹಳ ದುಃಖ ಪಡ್ತೀವಿ. ನಾವಾಗಿರ್ಬೋದು, ನಮ್ಮ ತಮ್ಮ ಆಗಿರ್ಬೋದು, ನಮ್ಮ ಮಕ್ಕಳಾಗಿರ್ಬೋದು, ಸತ್ತಿರ್ತಕ್ಕಂಥವ್ರು ಅವರ ಕುಟುಂಬಕ್ಕೆ ದೇವರ ಶಕ್ತಿ, ಆತ್ಮ ಸಮಾಧಾನ ಆಗ್ತಕ್ಕಂಥ ಶಕ್ತಿ ಕೊಡಲಿ. ಜೊತೆಗೆ ಸರ್ಕಾರ ಅವರ ಕುಟುಂಬಕ್ಕೆ ಸರಿಯಾದ ರೀತಿಯಲ್ಲಿ ಪರಿಹಾರ ಧನ ಕೊಡ್ತಕ್ಕಂಥ ಕೆಲಸ ಮಾಡಲಿ ಮಾನ ಮರ್ಯಾದೆಯಿಂದ. ಜೊತೆಗೆ ಯಾವ ರಾಹುಲ್ ಗಾಂಧೀಜಿಯವರು ನಾನು ನೋಡಿದ್ದೀನಿ, ಅವರಿಗೆ ಇಲ್ಲಿ ರಕ್ತ ಬರಂಗ ಕೆವರ್ತಕ್ಕಂಥ ಹಾಲತ್ತ ಇತ್ತು. ನಮ್ಮ ಆ ರಾಷ್ಟ್ರದ ನಾಯಕರಾಗಿರ್ತಕ್ಕಂಥ ಎಂತೆಂಥ ನಾಯಕರಿಗೆ ಪ್ರಿಯಾಂಕಾ ಗಾಂಧಿಯವರು ಎಳಿತಾ ಇದ್ದಾರೆ. ಎಷ್ಟು ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ತಕ್ಕಂಥ ಸಿಸ್ಟಮ, ಅಭ್ಯಾಸ ಮಾಡ್ತಕ್ಕಂಥವ್ರು ಲೂಟಿ ಹೊಡೆದು ದುಡ್ಡು ಹೊಡೆದು ಏನು ಬಿ ಮಾಡಿಕೊಂಡು ಮಾಡ್ತೀರಂತ ಹೇಳಿದ್ರ. ಇದೇ ಒಂದು ವೇಳೆ ನೀವು ಸ್ಟಾರ್ಟಿಂಗ್ ಪೀರಿಯಡ್ದಲ್ಲಿ ಈಗ ನಾವು ಶಾರ್ಟ್ ಸರ್ಕ್ಯೂಟ್ ಕೋರ್ಟ್ಗಳು ತಯಾರು ಮಾಡತ್ತೀವಿ ಅರ್ಜೆಂಟಾಗಿ ಅಂತ. 20 ಮಕ್ಕಳು ಸತ್ತಿನ ಮೇಲೆ ಕೋರ್ಟ್ ತಯಾರು ಮಾಡ್ತೀರಿ. ಮೊದಲೇ ನೀವು ಮಾಡಿ ಪ್ರಧಾನದ ರಾಜೀನಾಮೆ ತಗೊಂಡು ಎನ್ಕ್ವೈರಿ ಮಾಡಿ ಎಲ್ಲ ರೆಡಿ ಮಾಡಿ ಆಫೀಸರ್ಗಳನ್ನ 41 ಮಂದಿ ಮೇಲೆ ಕೇಸ್ ಹಾಕಿದೇವಲ್ಲತ್ತೀರಿ, ಅವ್ರಿಗೆ 10 ಕೋಟಿ ದಂಡ ಹಾಕ್ತೇವಲ್ಲತ್ತೀರಿ. ಅದೇ ಮೊದಲು ಮಾಡಿದ್ರ ಹುಡುಗರು ಸಾಯ್ತಿದ್ರ. ರೈಟ್ ಟು ಲೈಫ್ ಅನ್ನತಕ್ಕಂಥ ಶಕ್ತಿ ಕೊಟ್ಟಿದ್ದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವ್ರ ಕೆಳಗೆ ನಿಂತಿದ್ದೀವಿ. ಬದುಕೇ ಜೀವನದ ಬೆಳಕಿದ್ದಂಗದ. ಅದಕ್ಕೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಸಂದೇಶ ಕೊಟ್ಟಿರ್ತಕ್ಕಂಥದ್ದು ಜಾಬ್ ಶೆಟ್ಟಿ ಸರ್ ಅಧ್ಯಕ್ಷತೆಯಲ್ಲಿ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರ ಮತ್ತು ಮುಖಂಡರ ಸನ್ನಿಧಾನದಲ್ಲಿ ಬೆಳಕನ್ನೇ ಕೊಡ್ತಾ ಇದ್ದೀವಿ. ತಾಯಂದಿರೇ, ಅವರ ಮಕ್ಕಳು ಸತ್ತಿರ್ತಕ್ಕಂಥ ತಂದಿದ್ದೀರಿ, ಅವ್ರ ಹಿರಿಯರೇ, ನಿಮ್ಮ ಪಾದಕ್ಕೆ ನಮಸ್ಕಾರ ಮಾಡ್ತಾ ಇದ್ದೀವಿ. ಸಂಕೋಚ ಪಡಬೇಡಿ. ನಿಮ್ಮ
ಮನಸ್ಸಿಗೆ ಸಮಾಧಾನ ಸಿಗಲಿ, ಬೆಳಕು ಸಿಗ್ತಕ್ಕಂಥ ನಿಟ್ಟಿನಲ್ಲಿ ಆಗಲಿ ಅಂತ ಕಾಂಗ್ರೆಸ್ ಪಕ್ಷ ಒಂದು ಸಂದೇಶ ಕೊಡ್ತಾ ಇದೆ. ಈ ನಿಟ್ಟಿನಲ್ಲಿ BJP ಸರ್ಕಾರ ಇನ್ನು ಮುಂದಾದರೂ ಸಹಿತ ಇಂಥ ಕೆಟ್ಟ ಚಟಗಳಿಗೆ ಹಾದಿ ಬಿಟ್ಟು ಮಾನವೀಯತೆ ಮೆರಲಿ ಅಂತಕ್ಕಂಥ ವೃತ್ತಿ ಮಾಡಿಕೊಂಡು ಮಾತು ಹೇಳಿ ನಮ್ಮ ಕಾಂಗ್ರೆಸ್ ಪಕ್ಷ ಭಾಳ ಜೋರಾಗಿ ಒಂದು ವೇಳೆ ರಾಹುಲ್ ಗಾಂಧಿಯವರು ಒಂದು ವೇಳೆ ರಾಷ್ಟ್ರದ ನಮ್ಮ ನಾಯಕರುಗಳು ಎಂಟ್ರ್ ಆಗ್ತಿಲ್ಲ ಅಂತ ಹೇಳಿದ್ರ ಬಹುತೇಕ ಈ ನರೇಂದ್ರ ಮೋದಿ ಭಾರಿ ಢೋಂಗಿ ಮಾಡ್ತಿದ್ರು. ರಾಹುಲ್ ಗಾಂಧಿಯವರ ಶಕ್ತಿ ಏನಂತ ಅದು ನೋಡ್ಕೊಂಡ ಮೇಲೆ ಈಗ ಪ್ರಧಾನ ರಾಜೀನಾಮೆ ತಗೋತಾರೆ. ಅದಕ್ಕಾಗಿ ಕಾಂಗ್ರೆಸ್ ಪಕ್ಷದ ನಾಯಕರು ರಾಹುಲ್ ಗಾಂಧಿಯವರು ಭಾರತ್ ಜೋಡ್ತಕ್ಕಂಥ ಕೆಲಸ ಮಾಡಿದಾರ, ಕಡಿತಕ್ಕಂಥದ್ದಲ್ಲ. BJP ತೋಡೋ ಕೆಲಸ ಮಾಡ್ತದ, ಲೂಟಿ ಮಾಡ್ತಕ್ಕಂಥ ಕೆಲಸ ಮಾಡ್ತದ. ಅದಕ್ಕೆ ಮುಂದಿನ ಪೀರಿಯಡ್ದಲ್ಲಿ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ, ನಮ್ಮ ಕೇಂದ್ರದ ಎಲ್ಲ ನಾಯಕರುಗಳ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ, ರಾಜ್ಯದ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಏನೇನು ಸಂದೇಶ ಬರುತ್ತೋ, ಈಗ ಹೇಳಿದ್ರು ಇದು ಟ್ರೇಲರ್ ಅಂತ. ಟ್ರೇಲರ್ ಇದರಿಂದ ಮುಂದೆ ಪಿಕ್ಚರ್ ಬಗ್ಗೆ ಏನು ಬರ್ತದ, ಮಾನವೀಯತೆ ದೃಷ್ಟಿಯಿಂದ ಒಳ್ಳೇದು ಮಾಡಿದ್ರೆ ಚಲೋ ಆಯಿತು. ಇಲ್ಲಾಂದ್ರೆ ಯಾವ ಮಟ್ಟದಲ್ಲಿ ಹೋರಾಟ ಮಾಡ್ಕೊಂಡು ಕಾಂಗ್ರೆಸ್ ಸಿದ್ಧವಾಗಿದೆ. ಅದಕ್ಕೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ರಾಜ್ಯ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಜಾಫರ್ ಸಾಹೇಬರಿಗೂ, ಭಾಗಿಯಾಗಿರ್ತಕ್ಕಂಥ ಎಲ್ಲ ಸಹೋದರರಿಗೂ, ಎಲ್ಲ ಸಹೋದರಿ ತಾಯಂದಿರಿಗೂ ಅನಂತ ನಮಸ್ಕಾರ ಸಲ್ಲಿಸಿ ನಾವು ಜೋರಾಗಿ ಎಲ್ಲರೂ ಈ ಕ್ಯಾಂಡಲ್ ಎತ್ತಿ ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ, ಸರ್ಕಾರಕ್ಕೆ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ ನಗರ ಘಟಕದ ಅಧ್ಯಕ್ಷರಾಗಿರುವ ಶ್ರೀ ಯೂಸುಫ್ ಅವರು ಈ ಸಭೆಯನ್ನುದ್ದೇಶಿಸಿ ಮಾತನಾಡಬೇಕಂತಾರಲಿ ಕಳಕಳಿಯ ಮನೆ ಮಾಡಿಕೊಂಡೆ. ಯೂಸುಫ್, आज राहुल गांधी जी के और जो स्टूडेंट, हमारे देश के स्टूडेंट आज जो प्रोटेस्ट किए थे, आज जो एजुकेशन मिनिस्टर है उन्होंने रिज़ाइन देकर हमारे राहुल गांधी जी और स्टूडेंट की जीत हुई है. हम जो सेंट्रल में बैठी हुई गवर्नमेंट, BJP गवर्नमेंट से डायरेक्ट मांग करते हैं कि वो जो बच्चे हमारे जो जंतर मंतर पर शहीद हुए हैं, वो तमाम बच्चों के शहीद का रुतबा दे और उनको कंपोजिशन दे. उनकी फैमिली को जो भी उनसे जो अपेक्षा थी उसकी उनको बच्चों के फैमिली को सपोर्ट होना चाहिए. और जो स्टूडेंट को अरेस्ट कर जेल में डाले हैं, केस हुआ है, वो तमाम केस वापस लेने की भी हम तमाम ऑल इंडिया कांग्रेस के वर्कर्स, कार्यकर्ता तमाम मांग करते हैं. अगर सेंट्रल में बैठी हुई गवर्नमेंट अपनी मनमानी करती है तो ये तो एक छोटा सा ट्रेलर था. इसी तरह से पूरे देश में प्रोटेस्ट होंगे, पीसफुल प्रोटेस्ट होंगे. हम सेंट्रल की गवर्नमेंट से फिर एक बार मांग करते हैं कि ये जो रिजाइन दिए हैं धर्मेंद्र प्रधान, वैसे ही कोई भी मामले में अगर आज ऐसा कोई घोटाला होता है तो अब विपक्ष में बैठी हुई कांग्रेस पार्टी खामोश बैठने वाली नहीं है. हम एक्शन लेंगे. राहुल जी इसको हमको जो भी आदेश देंगे हम पूरे देश में प्रोटेस्ट करेंगे. मैं इतनी बात बोलते हुए धन्यवाद करता हूँ. बोलो